ಸರ್ ರಾಜ್ಕುಮಾರ್ ಅವರು ದೊಡ್ಡ ಕಲಾವಿದರು ನಿಜ. ಆದರೆ ಅವರ ಹಿಂದೆ ಸಿ ವಿಜಯಶಂಕರ್ ಅಂತಕ್ಕಂಥ ಒಬ್ಬ ಬರಹಗಾರರಿದ್ದಾರೆ. ಸಿ ವಿಜಯಶಂಕರ್ನ ನೆನೆಸ್ಕೊಳ್ಬೇಕು ಸರ್ ಅವರು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಅಷ್ಟೇ ಸರ್. ಯಾವ್ದಾದ್ರು ಒಂದು ವೇದಿಕೆಯಲ್ಲಿ ಹಾಡಬೇಕು ಅಂತಂದರೆ ಹಾಡನ್ನು ಬರೆದವರು, ಅದಕ್ಕೆ ಸಂಗೀತ ಮಾಡಿದವರು ನೆಲ್ಲ ನೆನೆಸ್ಕೊಂಡು ಸ್ಮರಿಸ್ಕೊಂಡು ಹಾಡು ಆಡ್ತಾಯಿದ್ರು. ಅದಕ್ಕೆ ತುಂಬ ನೋವಿದೆ. ಯಾಕೆಂತಂದರೆ ನನ್ನ ಮಗು ಅಂತ ಹೇಳಬೇಕಲ್ವ ಸರ್. ಇದನ್ನು ಮಳವಳ್ಳಿ ಮಹದೇವ ಸ್ವಾಮಿ ಅವರು ಕೂಡ ನಾನು ಸುಮಾರು ಯೂಟ್ಯೂಬಲ್ಲಿ ಸುಮಾರು ಇಂಟರ್ವ್ಯೂಗಳು ನೋಡಿದ್ದೀನಿ. ಅವರು ಕೆಸ್ತೂರು ಮಂಜುನಾಥ್ ಅವರು ಹಾಡು ಅಂತ ಹೇಳೋದರಲ್ಲಿ ಅವರು ತುಂಬ ಮುಜುಗರ, ಅದೇನಪ್ಪ ಗೊತ್ತಿಲ್ಲ, ಯಾಕೋ ಅದನ್ನು ಭಾಳ ಮುಚ್ಚಿಡ್ತಾ ಇದ್ದಾರೋ ಗೊತ್ತಿಲ್ಲ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹಾಡಿನ ಅಭಿಮಾನಿ ನಾನು. ಖಂಡಿತ ಸರ್. ಭಾಳ ಸಂತೋಷದಿಂದ ನಾನು ಈ ಒಂದು ಸ್ಥಳಕ್ಕೆ ಬಂದು ತಮ್ಮನ್ನು ಸಂದರ್ಶನ ಮಾಡಿರ್ತಕ್ಕಂಥದ್ದು ನಂಗೆ ತುಂಬ ಸಂತೋಷ ವೈಯಕ್ತಿಕವಾಗಿ. ಸರಿ ಸರ್. ಮತ್ತು ನಿಮ್ಮನ್ನು ಈ ಒಂದು ಸಂದರ್ಶನದ ಮುಖಾಂತರ ನಿಮ್ಮ ಲಕ್ಷಾಂತರ ಕೋಟ್ಯಾಂತರ ನಿಮ್ಮ ಹಾಡನ್ನು ಕೇಳಿರ್ತಕ್ಕಂಥ ಅಭಿಮಾನಿಗಳಿಗೆ ತಮ್ಮನ್ನು ಪರಿಚಯ ಮಾಡಿಕೊಡ್ತಕ್ಕಂಥದ್ದು ನನ್ನ ಭಾಗ್ಯ ಅಂತ ನಾನು ಭಾವಿಸಿದ್ದೀನಿ ಸರ್. ಆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ತುಂಬ ಸ್ವಾಗತ ಸರ್. ನಿಮಗೂ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನನ್ನ 2 ಮಾತು ಆಡಿಸ್ಲಿಕ್ಕೋಸ್ಕರ ಇಷ್ಟು ದೂರಕ್ಕೆ ಬಂದಿದ್ದೀರಲ್ಲ ಸರ್, ನನಗೂ ಭಾಳ ಸಂತೋಷ. ನಿಮಗೂ ಕೂಡ ತುಂಬ ಸಂತೋಷ ನನಗೆ ನೀವು ಬಂದು ಇಂಟರ್ವ್ಯೂ ಮಾಡ್ತಾ ಇರೋದು ಸರ್. ನನ್ನ ಜೀವನದಲ್ಲಿ ಇದು ಮೊದಲನೆಯ ಒಂದು ಸಂದರ್ಶನ ಅಂತ ಹೇಳ್ಬೋದು ಸರ್. ಏನು ಸರ್ ಮಾತಾಡ್ತಾ ಇದ್ದೀರಾ? ಹೌದು ಸರ್, ಖಂಡಿತ. ಯಾಕೆಂತಂದರೆ ಈ ದೇವ ಮಾದೇವ ಬಾರೋ ಹಾಡು ಕನ್ನಡ ಸಾಹಿತ್ಯ, ಭಕ್ತಿ ಸಾಹಿತ್ಯ ಲೋಕಕ್ಕೆ ಬಂದು ಸುಮಾರು ಒಂದು 20 ವರ್ಷಗಳಾಗಿದೆ ಸರ್. 20 ವರ್ಷಗಳ ಈ ಪಯಣದಲ್ಲಿ ಹಾಡು ಎಲ್ಲರಿಗೂ ಪ್ರಚಾರ ಆಯಿತು. ಹಾಡಿದಂತಹ ರವಿಕುಮಾರ್ ಅವರು ಎಲ್ಲ ಕಡೆಗೂ ಪ್ರಚಾರ ಆದರು ಸರ್. ಅದರ ನಿರ್ಮಾಪಕರು ಆವಾಗ 2006ರಲ್ಲಿ ಮಳವಳ್ಳಿ ಮಹದೇವ ಸ್ವಾಮಿ ಅವರು ಸರ್, ಜನಪದ ಕಲಾವಿದರು. ಸಂಗೀತ MS ಮಾರುತಿಯವರು. ಎಲ್ಲರೂ ಇದರ ಹಾಡಿನ ಒಂದು ಪ್ರಚಾರತೆ, ಇದರ ಬಗ್ಗೆ ಎಲ್ಲರೂ ಬೆಳಕಿಗೆ ಬಂದರು. ಆದರೆ ಈ ಹಾಡನ್ನು ರಚನೆಕಾರರಾದಂತಹ ನಾನು ಅಂದರೆ ಮಂಜುನಾಥ್ ಕೆಸ್ತೂರು ಎಲ್ಲೂ ಕೂಡ ಬೆಳಕಿಗೆ ಬರಲಿಲ್ಲ. ಯೂಟ್ಯೂಬಲ್ಲಿ ಹಾಡಿದೆ, ನನ್ನ ಹೆಸರಿದೆ. ಆದರೆ ಎಲ್ಲಿ ವೇದಿಕೆಯಲ್ಲಿ ಹಾಡಾಡುವಾಗ ಈ ಹಾಡನ್ನು ಬರೆದಂಥವ್ರು ಮಂಜುನಾಥ್ ಕೆಸ್ತೂರು ಅಂತ ಹೇಳಿ ಎಲ್ಲೂ ಹೇಳ್ತಾ ಇಲ್ಲ ಅವರು. ಆದರೆ ಇಷ್ಟು ದೂರಕ್ಕೆ ನನ್ನ ಹತ್ರ ಬಂದು ನನ್ನನ್ನು ತಾವು ಇಂಟರ್ವ್ಯೂ ಮಾಡ್ತಾ ಇರೋದು ನನಗೆ ಭಾಳ ಸಂತೋಷ ಆಗಿದೆ. ನಿಜವಾಗ್ಲೂ ನನಗೆ ಇದೊಂದು ಗೌರವ ಇವತ್ತು ಸಿಗ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸರ್. ಸರ್, ಈಗ ನಿಮ್ಮ ಹೆಸರಲ್ಲೇ ಕೆಸ್ತೂರು ಅಂತ ಇದೆ. ಹ್ಞೂ ಸರ್. ಎಲ್ಲಿದ್ದು ಕೆಸ್ತೂರು? ಏನು ನಿಮ್ಮ ಹಿನ್ನೆಲೆ ಏನು? ಸರ್, ನನ್ನ ಹಿನ್ನೆಲೆ ಅಂತಂದರೆ ಸರ್, ಕೆಸ್ತೂರು ಚಾಮರಾಜನಗರ ಜಿಲ್ಲೆ, ಯಳಂದೂರು ತಾಲೂಕು. ಯಳಂದೂರು ಅಂತಂದರೆ ಸಂಚೀವನ್ನಮ್ಮವರು ಮತ್ತು ನಮ್ಮ ಸಿನಿಮಾ ನಟರು ಅವಿನಾಶ್ ಅವರು ಕೂಡ ಯಳಂದೂರಿನವರೇ ಅಂತಕ್ಕಂಥದ್ದು. ಮಾಳವಿಕಾ ಅವರು ಹೇಳಿದರು. ಮತ್ತು ಎಮ್ ಎನ್ ವ್ಯಾಸರಾವ್, ನೀನಿಲ್ಲದೆ ನನಗೇನಿದೆ, ಯುಗ ಯುಗಗಳೇ ಸಾಗಲಿ, ಈ ಬರೆದಂಥವ್ರು, ಇವರು ಕೂಡ ಯಳಂದೂರವರೇ. ಇನ್ನೊಬ್ಬರು ಬಸವರಾಜ್ ಕೆಸ್ತೂರು ಅಂತ ಸರ್, ನಮ್ಮೂರವರೇ. ಯೌವನದ ಹೊಳೆಯಲ್ಲಿ ಈಜಾಟ ಹಾಡಿದರೆ ಓ ಎಣ್ಣೆ ಸೋಲು ನಿನಗೆ ಅಂತ ಆವಾಗಲೇ ಇವರು ಒಂದು ಹೆಣ್ಣು ಕುಲಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅಂಥ ಜನಪದ ಹಿನ್ನೆಲೆ ಮತ್ತು ಒಬ್ಬ ಸಾಹಿತಿ ಇದ್ದಂಥ ಊರು ಸರ್ ಅದು. ಕೆಸ್ತೂರು ಬಸವರಾಜ್ ಅಂದರೆ ಕರಿನಾಗ ಸಿನಿಮಾ ಮಾಡಿದ್ರು. ಬಾಲಕ ಅಂಬೇಡ್ಕರ್ ಅಂತಂದು ಕೊನೆಯಲ್ಲಿ ಒಂದು ಸಿನಿಮಾ ಮಾಡಿದ್ರು ಸರ್. ಅವರು ನಮಗೆ ದೊಡ್ಡಪ್ಪ ಆಗಬೇಕು ಸರ್. ಅಂದರೆ ದೊಡ್ಡಪ್ಪ ನಮ್ಮ ದೈದಿಗಳು ಸರ್, ಸ್ವಂತ ನಮ್ಮ ದೊಡ್ಡಪ್ಪ ಅವರಲ್ಲ, ನಮ್ಮ ಊರವರು. ಅವ್ರ ಹೆಸರು ರೇಡಿಯೋದಲ್ಲಿ ಬರುವಾಗಲೇ ನಮಗೆ ಭಾಳ ಖುಷಿ. ಕೆಸ್ತೂರು ಬಸವರಾಜ್ ಅವರು ರಚನೆ ಅಂದ ತಕ್ಷಣ ಅವ್ರ ಮನೆಗೆ ಓಡೋಗ್ತಿದ್ದೆ ನಾನು, ನಿಮ್ಮ ಹೆಸರು ಬಂತು ದೊಡ್ಡಪ್ಪ ಅವರೇ ಅಂತ. ಅಷ್ಟು ನಮ್ಮೂರವರು ಸರ್. ಅವರು ನಮಗೆ ಸ್ಫೂರ್ತಿ ಹಾಡು ಬರೆಯೋಕ್ಕೆ. ಸಿ ವಿಜಯಶಂಕರ್ ಇಲ್ಲದೆ ರಾಜ್ಕುಮಾರ್ ಅವರು ಇಲ್ಲ ಅಲ್ವಾ ಸರ್? ಅಲ್ವಾ ಸರ್? ರಾಜ್ಕುಮಾರ್ ಅವರು ದೊಡ್ಡ ಕಲಾವಿದರು ನಿಜ. ಆದರೆ ಅವರ ಹಿಂದೆ ಸಿ ವಿಜಯಶಂಕರ್ ಅಂತಕ್ಕಂಥ ಒಬ್ಬ ಬರಹಗಾರರಿದ್ದಾರೆ. ಸಿನಿಮಾಗಳಲ್ಲಿ ರಾಜ್ಕುಮಾರ್ ಅವ್ರ ಡೈಲಾಗ್ಗೆ ನಾವೆಲ್ಲರೂ ಬೆಚ್ಚು ಬೆರಗಾಗಿ ವಿಜಲ್ ಆಗ್ತೀವಿ, ಹಾಡು ಬಂದ ತಕ್ಷಣ ಕುಣಿತೀವಿ, ನಟನೆ ಮಾಡ್ತಾರೆ. ಬಟ್ ಅದರ ಹಿಂದೆ ಕಾಣದೇ ಇರತಕ್ಕಂಥ ಒಂದು ಬರವಣಿಗೆ ಕೈ ಇದೆ. ಅವ್ರ ಮೇಲೆ ಅವ್ರಿಗಿದ್ದಂಥ ವಿಶ್ವಾಸ, ನಂಬಿಕೆ. ಸಿ ವಿಜಯಶಂಕರ್ನ ನೆನೆಸ್ಕೊಳ್ಬೇಕು ಸರ್ ಅವರು. ರಾಜ್ಕುಮಾರ್ ಅವರ ಸಾಧನೆ ಇದೆಲ್ಲದರಿಂದ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಅಷ್ಟೇ ಸರ್. ಯಾವ್ದಾದ್ರು ಒಂದು ವೇದಿಕೆಯಲ್ಲಿ ಹಾಡಬೇಕು ಅಂತಂದರೆ ಹಾಡನ್ನು ಬರೆದವರು, ಅದಕ್ಕೆ ಸಂಗೀತ ಮಾಡಿದವರು ನೆಲ್ಲ ನೆನೆಸ್ಕೊಂಡು ಸ್ಮರಿಸ್ಕೊಂಡು ಹಾಡು ಆಡ್ತಾಯಿದ್ರು. ಆದರೆ ಇವ್ರು ಏನು ಮಾಡಿದ್ದಾರೆ, ಹಾಡುಗಳು ಹಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಎಲ್ಲೂ ಕೂಡ ರವಿಕುಮಾರ್ ಅವರೇ ಸ್ವತಃ ಗಾಯಕರು ಅವರು ಹಾಡನ್ನು ಹಾಡಿದ್ದಾರೆ. ಆ ಕ್ಯಾಸೆಟ್ಟಲ್ಲಿ ರವಿಕುಮಾರ್ ಅವರು ದೇವ ಮಾದೇವ ಬಾರೋ ಹಾಡಿರೋ ಗಾಯಕರು, ನನ್ನ ಆತ್ಮೀಯರು. ಅವರು ಕೂಡ ಶಿಕ್ಷಕರು. ಆದರೆ ಎಲ್ಲೂ ಯರಗಂಬಳ್ಳಿನಲ್ಲಿ ಟೀಚರ್ ಆಗಿದ್ದರು ಸರ್ ಅವರು. ಆದರೆ ಅವರು ಕೆಲವು ಕಡೆ ನನ್ನ ಎದುರಿಗೆ ಕೆಸ್ತೂರು ಮಂಜುನಾಥ್ ಅವರು ಬರೆದಿರೋ ಹಾಡು ಅಂತ ಹೇಳ್ತಾರೆ. ಬಟ್ ದೂರ ಹೋದಾಗ, ನನ್ನಿಂದ ದೂರ ಹೋದಾಗ ಎಲ್ಲೂ ಕೂಡ ಅವರು ನನ್ನ ಹೆಸರುಗಳನ್ನ ಉಲ್ಲೇಖ ಮಾಡಲ್ಲ ಅಂತ ಅನೇಕ ಸ್ನೇಹಿತರುಗಳು ನನಗೆ ಹೇಳಿದ್ದಾರೆ. ಅದಕ್ಕೆ ತುಂಬ ನೋವಿದೆ. ಯಾಕೆಂತಂದರೆ ನನ್ನ ಮಗು ಅಂತ ಹೇಳಬೇಕಲ್ವ ಸರ್. ಯಾವುದೋ ತಂದೆ, ನಾನು ಒಂದು ಮಗು ನನ್ನ ಮನೆ ಮುಂದೆ ಓಡಾಡ್ತಾ ಇದೆ.
ಅಲ್ಲಿ ಯಾರ್ದಪ್ಪ ಮಗು ಅಂದರೆ ನನ್ನ ಹೆಸರಿಲ್ಲದೆ ಹೋದಾಗ ಹೇಗಾಗುತ್ತೆ ಹೇಳಿ. ಅಲ್ವಾ? ಹಾಗೆ ನನ್ನ ಹಾಡನ್ನು ಕೆಸ್ತೂರು ಮಂಜುನಾಥ್ ಅವರು ಹಾಡು ಅಂತ ಹೇಳೋದರಲ್ಲಿ ಅವರು ತುಂಬ ಮುಜುಗರ ಅದೇನಪ್ಪ ಗೊತ್ತಿಲ್ಲ, ಯಾಕೋ ಅದನ್ನು ಭಾಳ ಮುಚ್ಚಿಡ್ತಾ ಇದ್ದಾರೋ ಗೊತ್ತಿಲ್ಲ ಸರ್. ಇದನ್ನು ಮಳವಳ್ಳಿ ಮಹದೇವಸ್ವಾಮಿ ಅವರು ಕೂಡ ನಾನು ಸುಮಾರು ಯೂಟ್ಯೂಬಲ್ಲಿ ಸುಮಾರು ಇಂಟರ್ವ್ಯೂಗಳು ನೋಡಿದ್ದೀನಿ ಅವರು. ಎಲ್ಲೂ ಕೂಡ ಅವರು ನನ್ನ ಯಶಸ್ಸಿಗೆ ನನಗೆ ಹಾಡುಗಳೆಲ್ಲ ಬರ್ಕೊಟ್ರು ನನ್ನ ಆಲ್ಬಮ್ಗೆ ಅಂಥೇಳಿ ನನ್ನ ಹೆಸರು ಹೇಳೋಕ್ಕಿಂತ ಮೊದಲು ಸರ್ ಅವರು ಕಾಗಲೋಡಿ ಶಿವು ಅನ್ನೋರ ಹೆಸರು ಹೇಳಬೇಕು ಸರ್. ಕಾಗಲೋಡಿ ಶಿವು ಯಾರು? ಕಾಗಲೋಡಿ ಶಿವು ಅಂತಂದರೆ ಸರ್ ನನ್ನ ಸ್ನೇಹಿತರವರು ಚಾಮರಾಜನಗರದ ಪಕ್ಕದಲ್ಲಿ ಕಾಗಲೋಡಿ ಅಂತ ಒಂದು ಊರಿದೆ ಸರ್. ಅಲ್ಲಿ ಅವರು ಮಾದಪ್ಪ ಕಾಯೋ ತಂದೆ ಅಂತ ಒಂದು 25 ವರ್ಷಗಳ ಹಿಂದೆನೇ ಒಂದು ಕ್ಯಾಸೆಟ್ ಒಂದು ಆಲ್ಬಮ್ ಆಯಿತು ಸರ್. ಅದಕ್ಕೂ ಮೊದಲೇ ಇವರು ನಮ್ಮ ಮಳವಳ್ಳಿ ಮಹದೇವಸ್ವಾಮಿ ಅವರು ಜನಪದ ಹಾಡುಗಳನ್ನು ಆಡ್ತಾಯಿದ್ರು. ಭಕ್ತಿ ಸಾಹಿತ್ಯನ ರಚನೆಕಾರರ ಬರೆದು ಹಾಡಿದಂಥದ್ದು ಸಾಮಾನ್ಯ ಅದಕ್ಕೂ ಮೊದಲೇ ಇತ್ತು. ಬಟ್ ಕಾಗಲೋಡಿ ಶಿವ ಅವರು ಒಂದು ಮಾದಪ್ಪ ಕಾಯೋ ತಂದೆ ಅಂತ ಹಾಡು ಮಾಡಿದ್ರು. ಟಿ ಜಿ ಲಿಂಗಪ್ಪ ಸಂಗೀತ, ಎಸ್ ಜಾನಕಮ್ಮ ಅವರು, ವಾಣಿ ಜಯರಾಮ್ ಅವರು ಎಲ್ಲರೂ ಕೂಡ ಹಾಡಲ್ಲಿ ಆಲ್ಬಮಲ್ಲಿ ಹಾಡಿದ್ದಾರೆ ಸರ್. ಬಹುಶಃ ಅವ್ರ ಹೆಸರನ್ನು ಕೂಡ ಯಾವುದೇ ಇಂಟರ್ವ್ಯೂಗಳಲ್ಲಿ ಅವರು ಹೇಳ್ತಾ ಇಲ್ಲ. ಮಳವಳ್ಳಿ ಮಹದೇವಸ್ವಾಮಿ ಅವರು ಕಾಗಲೋಡಿ ಶಿವು ಹೆಸರು ಹೇಳಬೇಕು, ಕೆಸ್ತೂರು ಮಂಜುನಾಥ್ ನಮ್ಮ ಹೆಸರು ಹೇಳಬೇಕು. ನಾವೆಲ್ಲ ಅವ್ರಿಗೆ ಸ್ವಲ್ಪ ಒಂದಷ್ಟು ಅವ್ರ ಕ್ಯಾಸೆಟ್ಗಳಲ್ಲಿ ಒಂದಷ್ಟು ಒಂದೇ ಹಾಡಾಗಿರಲಿ ಸರ್, ಒಂದು ಹಾಡಾಗೇ ಇರಲಿ, ಅದು ಪ್ರಸಿದ್ಧಿಯಾಗಿದೆ, ಹೇಳಬೇಕು ಸರ್, ಹೆಸರು ಹೇಳಬೇಕು. ಅದು ನಮಗೆ ಭಾಳ ನೋವಿದೆ ಸರ್. ಅದು ನಮ್ಮ ಹೆಸರು ಹೇಳೋದಿಲ್ವಲ್ಲ ಎಲ್ಲೂರು ಅಂತಕ್ಕಂಥ ನೋವು ನಮಗಿದೆ ಸರ್. ಅಂದರೆ ನಮಗೇನು ಹೆಚ್ಚಿನ ಪ್ರತಿಫಲನ ನಾವು ಅದರಿಂದ ಪಡೆದವರಲ್ಲ, ನಿರೀಕ್ಷೆ ಮಾಡಿದವರು ಅಲ್ಲ. ಇಲ್ಲ, ನಾವು ಅದ್ರ ಬಗ್ಗೆ ಹೆಚ್ಚು ನಾವು ಎಲ್ಲ ಸ್ಟುಡಿಯೋಗೆ ಹೋದ್ವಿ, ಟ್ರ್ಯಾಕ್ ಮಾಡಿದ್ವಿ ಸರ್. ನಾನೇ ಪಾರೆಕ್ ಸ್ಟುಡಿಯೋ ಸರ್, ಕುಮಾರಸ್ವಾಮಿ ಲೇಔಟ್ ಬೆಂಗಳೂರಲ್ಲಿ ಸರ್. MS ಮಾರುತಿ ಅವರು. ಆವಾಗ ನನಗೇನು ಬೆಲೆ ಅಂತ ನಾವು ಮಾತಾಡಲಿಲ್ಲ ಸರ್. ಆಮೇಲೆ ಒಂದಿನ ಬಸ್ ಸ್ಟ್ಯಾಂಡಲ್ಲಿ ಒಂದು ಕೊಳ್ಳೇಗಾಲದಲ್ಲಿ ಸಿಕ್ಕಿದ್ರು, ಒಂದು ಕವರಲ್ಲಿ ಕೊಟ್ಟರು. ನಾನು ಅದನ್ನು ಅಲ್ಲಿ ಅವ್ರ ಎದುರುಗಡೆ ನೋಡಲಿಲ್ಲ, ಮನೆಗೆ ಹೋಗಿ ನೋಡಿದೆ. 500 ರೂಪಾಯಿ ಇತ್ತು ಸರ್. ಅದನ್ನು ಗೌರವವಾಗಿ ಸ್ವೀಕರಿಸಿದ್ದೀವಿ. 500 ರೂಪಾಯಿ ಕೊಟ್ಟಿದ್ದಾರೆ ಸರ್. ಹಂಗೆ ದೇವ ಮಾದೇವ ಬಾರೋ ಹಾಡಿಗೆ ನನಗೆ ಅವಕಾಶ ಕೊಡೋದಲ್ಲದೆ 500 ರೂಪಾಯಿನೂ ಕೊಟ್ಟಿದ್ದಾರೆ. ಆಮೇಲೆ ಆಗೆಲ್ಲ ನಿಮ್ಮದು ಹಾಡು ಬಂದಾಗ CD ಕಾಲ. ಹೌದು, ಕ್ಯಾಸೆಟ್ ಟೇಪ್ ಸರ್. ಟೇಪ್ ಕಾಲ ಸರ್. ಅವಾಗ ಟೇಪ್ ಸರ್. ಅದು ಆಡಿಯೋಲ್ಲಿ ಟೇಪ್ ಆಯಿತು, ಆಮೇಲೆ CD ಬಂತು, ಆಮೇಲೆ ವಿಡಿಯೋ ಆಯಿತು ಅಲ್ವಾ? ವಿಡಿಯೋ ಮಾಡಿ DVD ಬಂದು, ಆಮೇಲೆ ಯೂಟ್ಯೂಬ್ ಬಂದು. ಹ್ಞೂ ಸರ್. ಇವಾಗ ಅಲ್ಲಿ ತನಕ ಟೇಪ್ ಇತ್ತಲ್ಲ ಸರ್. ಈಗ ಇದಾದ ನಂತರ ನಿಮ್ಮ ಹಾಡಿನ ಯಶಸ್ಸಿನ ನಂತರ ಪುನಃ ನೀವೇನು ಸ್ವಂತವಾಗಿ ಆಲ್ಬಮ್ ಮಾಡಬೇಕು ಅನ್ನೋ ಪ್ರಯತ್ನ ಮಾಡಲಿಲ್ಲ? ಸ್ವಂತವಾಗಿ ಮಾಡಲಿಲ್ಲ ಸರ್. ಅದಾದಮೇಲೆ ಅವಕಾಶಗಳು ಬಂತು ಸರ್ ಬರೀಲಿಕ್ಕೆ. ಆ ಆಲ್ಬಮ್ಗೆ ರಾಮದಾಸ್ ಪಾಳ್ಯ ಅಂತ ಒಬ್ಬರು ಮೂಡಲಗಿರಿ ಅಂತ ಕ್ಯಾಸೆಟ್ ಮಾಡಿದ್ರು. ರಾಜೇಶ್ ಕೃಷ್ಣನ್ ಅವರು ಅಲ್ಲೆಲ್ಲ ಹಾಡುಗಳು ಆಡಿದ್ರು. ತುಂಬ ಚೆನ್ನಾಗಿ ಬಂತು ಸರ್. ನಿಮ್ಮ ಹಾಡು ರಾಜೇಶ್ ಕೃಷ್ಣನ್ ಹಾಡಿದ್ದಾರೆ ಸರ್. ಹಾಡ್ಬೋದು ಯಾವುದು ಅಂತ? ಖಂಡಿತ ಹೇಳ್ತೀನಿ ಸರ್. ಸಾಕಾಗಿ ಹೋಗಿದೆ ಈ ಜನ್ಮವು, ಸಾಕಾಗಿ ಹೋಗಿದೆ ಈ ಜನ್ಮವು, ಇನ್ನೇಕೆ ಬೇಕಿಂತ ಭವಬಂಧವು, ಸನ್ನಿಧಿಗೆ ಸೇರಲಿ ಈ ಜೀವವು, ನಿನ್ನ ಸನ್ನಿಧಿಗೆ ಸೇರಲಿ ಈ ಜೀವವು, ನಿನ್ನ ಗಿರಿಯಲ್ಲಿ ಹಿಡಿಮಣ್ಣಾದರೂ ಧನ್ಯವು, ಸಾಕಾಗಿ ಹೋಗಿದೆ ಈ ಜನ್ಮವು, ಇನ್ನೇಕೆ ಬೇಕಿಂತ ಭವಬಂಧವು. ಇದು ರಾಜೇಶ್ ಕೃಷ್ಣನ್ ಅವರು ಮೂಡಲಗಿರಿ ಅಂತ ಸರ್. ಇನ್ನೊಂದು ಸಂತೋಷವಾದ ವಿಚಾರ ಹೇಳ್ತೀನಿ ಸರ್. ದೇವ ಮಾದೇವ ಬಾರೋ, ಮೂಡಲಗಿರಿ, ಇದಕ್ಕೆಲ್ಲಕ್ಕಿಂತ ಮೊದಲು ಸರ್ SP ಬಾಲಸುಬ್ರಹ್ಮಣ್ಯಂ ಅವರು ನನ್ನ ಹಾಡಿದ್ದಾರೆ ಸರ್. ಹೇಗೆಂದರೆ ನಾನು ಇಲ್ಲೇ ಕೆಲಸ ಮಾಡ್ತಿದ್ದೆ ಬೆಳಗಿನ ಬೆಟ್ಟದಲ್ಲಿ. ಬಾಲಸುಬ್ರಹ್ಮಣ್ಯಂ ಅಂತ ಒಬ್ಬರು ಇಲ್ಲಿ ಮುಖಂಡರಿದ್ದಾರೆ, ಮಣಿ ಅಂತ ಅವ್ರು ಫೇಮಸ್, ಮಣಿಕಂಠ ನಿಲಯ ಅಂತ ಇಲ್ಲಿ ಅಸ್ಟ್ರಾಲಜರ್ ಅವರು, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸ್ವಲ್ಪ ಹೆಸರು ಮಾಡಿದ್ದಾರೆ ಸರ್, ಪ್ರಸಿದ್ಧಿ ಪಡೆದಿದ್ದಾರೆ. ಅವರು ಬಾಸರಾಜು ನಮ್ಮ ಕಲಾವಿದರು ಎಲ್ಲ ನಾವು ಮಕ್ಕಳಿಗೆ ಹಾಡು ಹೇಳ್ಕೊಡ್ತಾ ಇದ್ವಿ. ಯಾವುದೋ ವೇದಿಕೆಯಲ್ಲಿ ಜಾತ್ರೆಯಲ್ಲಿ ಹೂವು ಚೆಲ್ಲಾಡ ಬನ್ನಿರೋ, ಮೊಗ್ಗ ಚೆಲ್ಲಾಡ ಬನ್ನಿರೋ ಅಂತ ಮಕ್ಕಳಿಗೆ ಹಾಡಿಸ್ತಾ, ಭಾಳ ಫೇಮಸ್ ಹಾಡು. ಹಾಡನ್ನ ಹಾಡಿಸ್ತಾ ಇದ್ವಿ ಬರೆದು. ಇವರು ಎಲ್ಲೋ ಅದನ್ನು ಗಮನಿಸಿದ್ದಾರೆ. ನಮ್ಮ ಬಾಲಸುಬ್ರಹ್ಮಣ್ಯಂ ಅವರು, ಮಣಿ ಜ್ಯೋತಿಷ್ ಅವರು, ಬಸವರಾಜ್ ಅವ್ರ ಮೂಲಕ ಅದೆಲ್ಲ ವಿಷಯ ಬಂದು ಈ ಹಾಡನ್ನ ನಾನು ಮಾಡಿಸ್ಬೇಕು ಅಂತೆಲ್ಲ ಅವ್ರಿಗೆ ಏನೋ ಅನಿಸಿದೆ. ದೈವ ಪ್ರೇರಣೆ ಆಗಿದೆ. ನಮ್ಮನ್ನು ಕರೆಸಿದ್ರು, ನಿಮ್ಮೆಲ್ಲ ಮಾದೇಶ್ವರನ ಕ್ಯಾಸೆಟ್ ಮಾಡ್ತಾಯಿದ್ದೀನಿ ಮಂಜುನಾಥ್, ನೀವು ಹಾಡುಗಳು ಬರ್ಕೊಡಿ ಅಂದರು. ನನಗೆ 3 ಹಾಡು ಬರೀಲಿಕ್ಕೆ ಅವಕಾಶ ಕೊಟ್ಟರು ಸರ್. ಅದರಲ್ಲಿ ಆಲ್ಬಮ್ಮಲ್ಲಿ ಕಾಪಾಡು, ಮಾತಾಡು ಮಲೆಯ ಮಾದೇಶ್ವರ ಅಂತ ಸರ್, ಮಾತಾಡು ಮಲೆಯ ಮಾದೇಶ್ವರ ಅಂತ ಆಲ್ಬಮ್ ಜಾನಕಮ್ಮ ಅವರು ಹಾಡಿದ್ದಾರೆ, SP ಬಾಲಸುಬ್ರಹ್ಮಣ್ಯ ಹಾಡಿದ್ದಾರೆ. ಅದರಲ್ಲಿ ಮೊದಲನೇ ಹಾಡೇ ನನ್ನ ಹಾಡನ್ನು ಮಾಡಿದ್ರು. ಅದೊಂದು ಲೈನು ಸುಮ್ಮನೆ
ಹೂವ ಚೆಲ್ಲಾಡ ಬನ್ನಿರು, ಮೊಗ್ಗ ಚೆಲ್ಲಾಡ ಬನ್ನಿರು, ಹೂವ ಚೆಲ್ಲಾಡ ಬನ್ನಿರು, ಮೊಗ್ಗ ಚೆಲ್ಲಾಡ ಬನ್ನಿರು, ಮುದ್ದು ಮಾದೇವನಂದ ಚಂದ ಕಣ್ಣಾರೆ ಕಂಡು ಗಿರಿಯಲ್ಲಿ ಕುಣಿಯ ಬನ್ನಿರು, ಸ್ವಾಮಿಯ ಲೀಲೆ ಕೊಂಡಾಡ ಬನ್ನಿರು, ಹೂವ ಚೆಲ್ಲಾಡ ಬನ್ನಿರು, ಮೊಗ್ಗ ಚೆಲ್ಲಾಡ ಬನ್ನಿರು. ಫೇಮಸ್ ಹಾಡು ಇದು. ಮೊದಲು ದೇವ ಮಾದೇವ ಬಾರೋ ಹಾಡಿಗಿಂತನೇ ಮೊದಲೇ ಬಂದಂಥ ಹಾಡು ಸರ್. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಸುಮಾರು ಸಾವಿರಗಟ್ಟಲೆ ಎಷ್ಟೋ ಲೆಕ್ಕ ಹಾಕ್ಲಿಕ್ಕೆ ಅಷ್ಟು ಹಾಡಿದ್ದಾರೆ. ಖಂಡಿತ ಸರ್, ನಾನು ಅದು ಅವಕಾಶಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಸರ್, ಕಾಯ್ತಾ ಇದ್ದೀನಿ. ತಮ್ಮನ್ನು ಹೇಗೆ ಸಂಪರ್ಕ ಮಾಡೋದು ಸರ್? ನನ್ನ ನಂಬರು ಫೋನ್ ನಂಬರ್ ಮುಖಾಂತರ. ನಿಮಗೆ ಪತ್ರ ಬರೀಬೇಕಾದ್ರೆ ಅಥವಾ ನಿಮ್ಮನ್ನು ಬಂದು ಭೇಟಿ ಮಾಡಬೇಕಾದ್ರೆ ಜನ ಯಾರಾದರೂ? ಹಾಂ ಸರ್. ಎಲ್ಲಿಗೆ ಬರಬೇಕಾಗುತ್ತೆ? ನಾನು ಬೆಳಗಿನ ಬೆಟ್ಟ ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರ VGKK ಅಂದರೆ ಸಾಕು ಸರ್. ಇಲ್ಲಿ ಬಂದು ನೀವು ಇಲ್ಲಿ ಮಾಸ್ಟರ್ ಕೆಸ್ತೂರು ಮಾಸ್ಟರ್ ಇದ್ದಾರಲ್ಲ ಅಂದರೆ ಸಾಕು. ನನ್ನ ಹೆಸರು ಮರ್ತೋದ್ರೂ ಪರವಾಗಿಲ್ಲ, ಇಲ್ಲೆಲ್ಲ ಹಾಡು ಬರೀತಾರಲ್ಲ ಮಾಸ್ಟರ್ ಯಾರು ಅಂದ್ರೆ ಆಯ್ತು. ನಮ್ಮ ಊರು ದೇವ ಮಾದೇವ ಬಾರೋ ಅಂದ್ರೆ ಆಯ್ತು. ನಾವು ಕೆಸ್ತೂರಿಗೆ ಹೋಗಿ ದೇವ ಮಾದೇವ ಬಾರ ಹಾಡು ಬರಲ್ಲ, ಅವ್ರ ಮನೆ ಯಾವುದು ಅಂದ್ರೆ ಆಯ್ತು, ಬರ್ತೀವಿ ಸರ್. ಆಮೇಲೆ ಬೆಂಗಳೂರಲ್ವಲ್ಲ ಸರ್ ನಮ್ಮೂರು, ಕ್ಲಾಸು ಅಡ್ರಸ್ತೆ ಡೋರ್ ನಂಬರ್ ಏನಿಲ್ವಲ್ಲ ಸರ್. ಹೊಸಬ್ರಿಗೆಲ್ಲ ಯಾವ ಥರ ಮನಸ್ಥಿತಿ ಅಂದರೆ, ಈಗ ಬೆಳಿಗ್ಗೆ ಬರ್ದಿದ್ದು ಹಾಡು ನಾಳೆ ಬೆಳಗ್ಗೆ ವೈರಲ್ ಆಗ್ಬಿಡ್ಬೇಕು, ಕ್ಲಿಕ್ ಆಗ್ಬಿಡ್ಬೇಕು ಅಂತ. ಹೌದು ಸರ್. ಈಗೆಲ್ಲ ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ಏನೇನೋ ರೀಲ್ಸು ಫೋಟೋ ಹುಡುಗ ಯೂತ್ಸು. ಒಳ್ಳೆ ಪ್ರಶ್ನೆ. ಅವ್ರಿಗೆ ಏನು ಅಂತ ಅವ್ರಿಗೆ ಒಂದು ಸಲಹೆ ಕೊಡ್ತೀರಾ? ಜೀವನದಲ್ಲಿ ಯಶಸ್ಸನ್ನ ಪಡಿಬೇಕಾದ್ರೆ, ಬರವಣಿಗೆಯಲ್ಲಿ ಯಶಸ್ಸನ್ನ ಪಡಿಬೇಕಾದ್ರೆ ತಮ್ಮದೊಂದು ಕಿವಿ ಮಾತು ಹೇಳಿ ದಯವಿಟ್ಟು. ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ಇದು ನಾನು ಎಲ್ಲರೂ ಹೇಳ್ಕೊಳ್ಬೇಕು ಅಂತ ನನ್ನ ಮನಸ್ಸು ತುಡಿತಾ ಇತ್ತು. ಸೊ ಇವತ್ತು ಹಾಡ್ದ ಹಾಡು, ಇವತ್ತು ಬರೆದ ಹಾಡು ನಾಳೆಗೆ ಮರೆತೋಗಂಗೆ ಇರಬಾರ್ದು ಸರ್. ಎಷ್ಟೋ ಹಾಡುಗಳು ನಾವು ಕೇಳಿದ್ದೀವಿ. ಮೊದಲನೇ ಪಾಯಿಂಟು ನಾಳೆ ಅದು ಅವತ್ತು ತುಂಬ ಜೋಶಲ್ಲಿರುತ್ತೆ, ಪ್ರಚಾರನೂ ಆಗುತ್ತೆ, ಇಷ್ಟನೂ ಪಡ್ತಾರೆ. ಆದರೆ ಎಷ್ಟು ಹಾಡುಗಳು ಒಂದು ದಿನದಲ್ಲಿ ಒಂದು ತಿಂಗಳೆಲ್ಲ ಇರುತ್ತೆ ಅಂತ ಇಟ್ಕೊಳ್ಳಿ. ಅದು ಉದಾಹರಣೆ ಕೊಡೋದು ಬೇಡ, ಉದಾಹರಣೆಗಳು ಸಾವಿರಾರು ನಮ್ಮ ಕಣ್ಮುಂದೆ ಇದೆ. ಒಂದು ಹಾಡು ಒಂದು ತಿಂಗಳಿರ್ಬೋದು, 2 ತಿಂಗಳಿರ್ಬೋದು. ಆದರೆ ಇಲ್ಲಿವರೆಗೂ ನಿಂತ ಹಾಡುಗಳು ಯಾವುದೂ ಆಗಲಿಲ್ಲ ಸರ್. ಆದರೆ ಹಿಂದೆ ಶಿವದೇಶಂಕರ್ ಬರೆದ ಹಾಡುಗಳು, ಮಾಮರವೆಲ್ಲೋ ಕೋಗಿಲೆಲ್ಲ ಇವತ್ತಿಗೂ ಇದೆ. ಮಾಮರವೆಲ್ಲೋ ಕೋಗಿಲೆ ಎಲ್ಲೋ ಅಂದರೆ ಸಾಕು ಸರ್, ಮೈಜುಮ್ಮನುತ್ತೆ. ಹುಷೆ ಮೂಡಿದಾಗ ಅಂದ್ರೆ ಆಯಿತು. ಏನೇನು ಹಾಡಿದೆ, ಯಾವ್ದು ಡ್ಯೂಯೆಟ್ ಇರ್ಬೋದು. ಆ ಥರ ಹಾಡು ನಿಲ್ಲಬೇಕಾದ್ರೆ ಸರ್ ಮಾಧುರ್ಯ ಭರಿತವಾಗಿರಲಿ ಸರ್, ಸಕ್ಸಸ್ ಆಗುತ್ತೆ. ಇವತ್ತು ಬರೆದ ಹಾಡು ನಾಳೆ ಮರೆಯೋಂಗಿರಬಾರ್ದು ಸರ್. ಅದಿರಬಾರ್ದು ಅಂತಂದರೆ ಏನಪ್ಪ ಅಂತಂದರೆ ಮಾಧುರ್ಯ ಭರಿತವಾಗಿರ್ಬೇಕು ಸರ್. ಮೆಲೋಡಿ ಇದ್ದರೆ ನಿಂತ್ಕೊಳ್ಳುತ್ತೆ ಸರ್. ಒಂದಷ್ಟು ಒಳ್ಳೆ ಸಂಸ್ಕಾರ ಇರೋ ಪದಗಳು ಹಾಕಿ ಬರೀಬೇಕು ಸರ್. ಇಷ್ಟೇ ಸರ್ ಬೇಕಿರೋದು. ಸಂಗೀತಗಾರರು ಮಾಡ್ತಾರೆ ಅದನ್ನು, ಆ ಕೆಲಸ. ಇನ್ನು ನಾವು ಸಾಹಿತ್ಯ ಒಳ್ಳೆ ಪದಗಳು, ಒಂದಷ್ಟು ಮೆಲೋಡಿ ಇರೋ ರಾಗ ಕೊಟ್ಟರೆ ಸಾಕು ಸರ್. ರಾಗ ಕೊಡೋದು ಬರವಣಿಗೆ ಕಾರಣ ಕೆಲಸನ ಸರ್. ಅದು ನಾನು ಬರೆಯುವತ್ತೆ ರಾಗ ಹಾಕ್ಕೊಳ್ತೀನಿ ಸರ್. ಅವರ ಒಂದು ಪ್ರತಿಭೆ ನನ್ನದು ಸ್ಪೆಷಲ್ಲಾಗಿ ಏನಪ್ಪ, ನನ್ನ ಧಾಟಿ ಅಥವಾ ನನ್ನ ತನ ಅಂತಂದರೆ ಸರ್, ಬರೆಯುವಾಗಲೇ ರಾಗ ಇದು ದೇವ ಮಾದೇವ ಬಾರೋ ಅಂದಾಗಲೇ ಅದು ಫೇಮಸ್ ಆಗಿರೋದು. ದೇವ ಮಾದೇವ ಬಾರೋ ಅಂತ ಟ್ಯೂನ್ ಮಾಡಿದರೆ ನಾನು ಅದು ಹೋಗ್ತಾ ಇರಲಿಲ್ವೇನೋ. ಸೊ ಹಾಗಾಗಿ ಬರಹಗಾರನೇ ಒಂದು ರಾಗ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಅದು ಎಲ್ರಿಗೂ ಅದು ಸಾಧ್ಯ ಆಗದೆ ಹೋಗಬಹುದು. ಇನ್ನು ಸಿನಿಮಾದಲ್ಲಿ ಮೊದಲೇ ರಾಗ ಕೊಟ್ಬಿಡ್ತಾರೆ, ಆ ಟ್ಯೂನು ಆ ಮೀಟ್ರಿಗೆ ಬರೀರಿ ಅಂತ ಹೇಳ್ತಾರೆ, ಬರೀರಿ ಅಂತ. ಆದರೂ ಬಂದಿದೆ, ಅದು ಅವಕಾಶಗಳು ಬಂದಿದೆ ಸರ್ ನನಗೆ. ಅದಕ್ಕೂ ಮಾಡಿಕೊಟ್ಟಿದ್ದೀನಿ ಕೆಲವೆಲ್ಲ. ಹ್ಞೂ ಸರ್. ಮೀಟ್ರ್ಗಳು ಕೊಟ್ಬಿಟ್ಟು ಟ್ಯೂನ್ ಕೊಟ್ಬಿಟ್ಟು ಬರ್ತೀನಿ ಸರ್. ಅದು ಮಾಡ್ತೀನಿ ಸರ್. ಮೀಟ್ರ್ ಇದೆ ಸರ್.